ನ್ಯೂಸ್ಗೆ ಸ್ವಾಗತ. ನಾನು ರಚನಾ. ಮೈಸೂರಿನ ಉದಯಗಿರಿ ಕಲ್ಲು ತೂರಾಟ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ಮೈಸೂರಿನ ಉದಯಗಿರಿ ಕಲ್ಲು ತೂರಾಟ ಗಲಭೆ ಪ್ರಕರಣ ಎರಡನೇ ಕಿರಿಯ ಶ್ರೇಣಿ ಸಿವಿಲ್ ಜಡ್ಜ್ ಜಾಮೀನು ಮಂಜೂರು ಮಾಡಿದ್ದಾರೆ. ಪ್ರಚೋದನಕಾರಿ ಪೋಸ್ಟ್ ಮಾಡಿದ್ದ ಸತೀಶ್ ರಿಲೀಸ್ ಆಗಿದ್ದಾರೆ. ನಿನ್ನೆ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು ಕೋರ್ಟ್. ಎರಡನೇ ಕಿರಿಯ ಶ್ರೇಣಿ ಸಿವಿಲ್ ಜಡ್ಜ್ ಜಾಮೀನು ಮಂಜೂರು ಮಾಡಿದೆ. ಒಬ್ಬರ ಶ್ಯೂರಿಟಿ ಪಡೆದು ಬಿಡುಗಡೆಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇಂದು ಆರೋಪಿ ಸತೀಶ್ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ. ಮೈಸೂರಿನ ಉದಯಗಿರಿ ಕಲ್ಲು ತೂರಾಟ ಮತ್ತು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನಕಾರಿ ಪೋಸ್ಟ್ ಮಾಡಿದ್ದ ಸತೀಶ್ರನ್ನ ಬಿಡುಗಡೆ ಮಾಡಲಾಗಿದೆ. ಆರೋಪಿ ಸತೀಶ್ಗೆ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಲಾಗಿರುವಂತದ್ದು. ಎರಡನೇ ಕಿರಿಯ ಶ್ರೇಣಿ ಸಿವಿಲ್ ಜಡ್ಜ್ ಒಬ್ಬರ ಶ್ಯೂರಿಟಿಯನ್ನ ಪಡೆದು ಬಿಡುಗಡೆಗೆ ಸೂಚನೆಯನ್ನ ಕೊಟ್ಟಿದೆ. ಈಗ ಮೈಸೂರಿನ ಏನು ಗಲಭೆ ಇದೆ ಬಹಳಷ್ಟು ಸದ್ದನ್ನ ಮಾಡಿರುವಂತದ್ದು ಗೊತ್ತೇ ಇದೆ. ಏನು ಪೊಲೀಸ್ ಸ್ಟೇಷನ್ ಅಲ್ಲಿ ಕಲ್ಲು ತೂರಾಟ ಆಯ್ತು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನಕಾರಿ ಪೋಸ್ಟ್ ಮಾಡಿದಂತಹ ಸತೀಶ್ ಈಗ ಈತನನ್ನ ಬಿಡುಗಡೆ ಮಾಡಲಾಗಿದೆ, ಅರೆಸ್ಟ್ ಮಾಡಲಾಗಿತ್ತು. ಈಗ ಆತನಿಗೆ ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿರುವಂತದ್ದು. ಈ ಷರತ್ತುಬದ್ಧ ಜಾಮೀನನ್ನ ಕೊಟ್ಟು ಜೊತೆಗೆ ಶ್ಯೂರಿಟಿಯನ್ನ ಕೂಡ ಪಡೆದು ಈಗ ಆತನನ್ನ ರಿಲೀಸ್ ಮಾಡಲಾಗಿದೆ. ಎರಡನೇ ಕಿರಿಯ ಸಿವಿಲ್ ಜಡ್ಜ್ ಜಾಮೀನನ್ನ ಮಂಜೂರು ಮಾಡಿದ್ದಾರೆ. ವಿವಾದಿತ ಪೋಸ್ಟ್ ಹಂಚಿಕೆಯನ್ನ ಮಾಡಿದ್ದಂತಹ ವ್ಯಕ್ತಿಯನ್ನ ಈಗ ರಿಲೀಸ್ ಮಾಡಲಾಗಿದೆ. ಉದಯಗಿರಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸತೀಶ್ ಈಗ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ನಿನ್ನೆ ಮೈಸೂರಿನ ನ್ಯಾಯಾಲಯ ಆರೋಪಿ ಸತೀಶ್ ಪಾಂಡುರಂಗಗೆ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿತ್ತು. ಇಂದು ಆರೋಪಿ ಸತೀಶ್ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಜೈಲಿನಿಂದ ರಿಲೀಸ್ ಆಗಿ ಸತೀಶ್ ಗೌಪ್ಯ ಸ್ಥಳಕ್ಕೆ ತೆರಳಿದ್ದಾರೆ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಲಭ್ಯವಾಗಿದೆ. ಜೊತೆಗೆ ಎರಡನೇ ಅಪರ ಸಿವಿಲ್ ಕೋರ್ಟ್ ಈ ಆದೇಶವನ್ನ ಪ್ರಕಟ ಮಾಡಿರುವಂತದ್ದು. ಅಂದ್ರೆ ಷರತ್ತುಬದ್ಧ ಜಾಮೀನು ಆದೇಶವನ್ನ ಪ್ರಕಟ ಮಾಡಿದೆ. ಫೆಬ್ರವರಿ 10ರಂದು ಅವಹೇಳನಕಾರಿ ಪೋಸ್ಟ್ ಹಾಕಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಗುಂಪು ಕಲ್ಲು ತೂರಾಟ ನಡೆದಿತ್ತು. ಘಟನೆಯಲ್ಲಿ 14 ಮಂದಿ ಪೊಲೀಸರು ಗಾಯಗೊಂಡಿದ್ರು ಹಾಗೂ ಹಲವು ಪೊಲೀಸ್ ವಾಹನಗಳು ಕೂಡ ಜಖಂ ಆಗಿದ್ವು. ಪೊಲೀಸರು ಹಲವು ಎಫ್ಐಆರ್ ದಾಖಲಿಸಿ ಹಲವರನ್ನ ಬಂಧಿಸಿದ್ರು. ಅದರಲ್ಲಿ ಆರೋಪಿ ಸತೀಶ್ ಕೂಡ ಒಬ್ಬರಾಗಿದ್ರು. ಸೊ ಈಗ ಆತನನ್ನ ಸಿವಿಲ್ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ಕೊಟ್ಟ ಹಿನ್ನೆಲೆಯಲ್ಲಿ ರಿಲೀಸ್ ಮಾಡಲಾಗಿರುವಂತದ್ದು. ಯಾಕೆ ಅಂತ ಅಂದ್ರೆ ಉದಯಗಿರಿ ಪೊಲೀಸ್ ಠಾಣೆಯ ಗಲಭೆ ಪ್ರಕರಣ ಬಹಳಷ್ಟು ಸದ್ದನ್ನ ಮಾಡಿತ್ತು. ಯಾಕೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಈ ಗಲಾಟೆ ಹಿಂದೆ ಬಹಳಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಕೆಸರರ ಚಾಟ ಮುಂದುವರೆದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ನಡುವೆ ಈ ರಿಲೀಸ್ ಒಂದು ಮಹತ್ವದ ಬೆಳವಣಿಗೆಯನ್ನ ಪಡೆದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ಆರೋಪಿ ಸತೀಶ್ಗೆ ಮೈಸೂರು ಕೋರ್ಟ್ ಏನ್ ಷರತ್ತುಬದ್ಧ ಜಾಮೀನನ್ನ ಕೊಡ್ತು ಸಿವಿಲ್ ನ್ಯಾಯಾಧೀಶರಾದ ಸರೋಜಾ ಅವರು ಆದೇಶ ಪ್ರಕಟಿಸಿದ್ದಾರೆ. ಆರೋಪಿ ಸತೀಶ್ ಪರ ವಕೀಲ ಹಾಮ ಭಾಸ್ಕರ್ ವಾದವನ್ನ ಮಂಡಿಸಿದ್ರು. ಆರೋಪಿ ಸತೀಶ್ ಪರ ವಕೀಲ ವಾದವನ್ನ ಮಂಡಿಸಿದ್ದು ಬಂಧನ ಸಂಬಂಧ ಕೋರ್ಟ್ಗೆ ಪೊಲೀಸರು ಸರಿಯಾದ ಸಾಕ್ಷ್ಯಾಧಾರ ಸಲ್ಲಿಸಿಲ್ಲ. ಯಾವ ಕಾರಣದಿಂದ ಒಂದು ಧರ್ಮದ ಭಾವನೆಗೆ ಧಕ್ಕೆ ಆಗುತ್ತೆ ಎಂಬುದನ್ನ ತಿಳಿಸಿಲ್ಲ. ಪೊಲೀಸರು ಈಗಾಗಲೇ ಆರೋಪಿಯ ವಿಚಾರಣೆ ಮುಗಿಸಿದ್ದಾರೆ. ಪೋಸ್ಟ್ ಹಾಕಲಾಗಿದೆ ಎನ್ನಲಾದ ಫೋನ್ ಕೂಡ ಸೀಸ್ ಮಾಡಿದ್ದಾರೆ. ಹಾಗಾಗಿ
ಸತೀಶ್ಗೆ ಜಾಮೀನು ನೀಡುವಂತೆ ವಾದವನ್ನ ಮಂಡಿಸಿದ್ರು. ವಾದ ಪ್ರತಿವಾದಗಳನ್ನ ಆಲಿಸಿದಂತ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿತು. ಇಂದು ಆದೇಶವನ್ನ ಪ್ರಕಟ ಮಾಡಿದೆ. ಇನ್ನು ಈಗಾಗ್ಲೇ ನಾನು ಹೇಳ್ತಾ ಇದ್ದೆ, ಅಂದ್ರೆ ಏನ್ ಕೇಸ್ ಇದು ಅಂತ ನಾವು ಇನ್ನೊಮ್ಮೆ ನೋಡೋದಾದ್ರೆ, ಫೆಬ್ರವರಿ 10ರಂದು ಅವಹೇಳನಕಾರಿ ಪೋಸ್ಟ್ ವಿಚಾರಕ್ಕೆ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಮುಸ್ಲಿಂ ಯುವಕರ ಗುಂಪು ಕಲ್ಲು ತೂರಾಟ ನಡೆಸಿತ್ತು. ದಾಳಿಯಲ್ಲಿ 14 ಪೊಲೀಸರಿಗೆ ಗಾಯಗಳಾಗಿತ್ತು. 10ಕ್ಕೂ ಹೆಚ್ಚು ಪೊಲೀಸ್ ವಾಹನಗಳು ಜಖಂ ತನಿಖೆ ಆರಂಭಿಸಿದ ಪೊಲೀಸರು 1,000ಕ್ಕೂ ಹೆಚ್ಚು ಮಂದಿ ವಿರುದ್ಧ ಎಫ್ಐಆರ್ ಅನ್ನ ಕೂಡ ದಾಖಲಿಸಿದ್ರು. ಜೊತೆಗೆ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದ ಸತೀಶ್ ಎಂಬಾತನನ್ನ ಕೂಡ ಬಂಧಿಸಿದ್ರು. ಆತನ ವಿರುದ್ಧ ಸುಮೋಟೋ ಕೇಸ್ ಕೂಡ ದಾಖಲು ಮಾಡಿದ್ರು. ಈ ಬಗ್ಗೆ ಪೊಲೀಸ್ ಅಧಿಕೃತ ಫೇಸ್ಬುಕ್ ನಲ್ಲಿ ಮಾಹಿತಿಯನ್ನ ಕೂಡ ಮೈಸೂರು ನಗರ ಪೊಲೀಸರು ಹಂಚಿಕೊಂಡಿದ್ರು. ಜೊತೆಗೆ ಎಫ್ಐಆರ್ ನಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನ ಕೂಡ ಹಾಕಿದ್ರು ಅನ್ನೋ ಒಂದಷ್ಟು ಮಾಹಿತಿ ಇದೆ. ಪೊಲೀಸರ ಎಫ್ಐಆರ್ ಮಾಹಿತಿ ಪ್ರಕಾರ ಆರಂಭದಲ್ಲಿ ವಿವಾದಿತ ಪೋಸ್ಟ್ ಹಾಕಿದ್ದ ಆರೋಪಿಯನ್ನ ಬಂಧನ ಮಾಡಿ ಠಾಣೆಯಲ್ಲಿ ಪೊಲೀಸರು ಇರಿಸಿದ್ರು. 9ನೇ ತಾರೀಕು ಕಲ್ಯಾಣಗಿರಿಯ ಪಾಂಡುರಂಗ ಅಲಿಯ ಸತೀಶ್ನನ್ನ ಠಾಣೆಗೆ ಕರೆತರಲಾಗಿತ್ತು. ರಾತ್ರಿ 8:30ಕ್ಕೆ ಠಾಣೆಯ ಬಳಿ ಮುಸ್ಲಿಂ ಯುವಕರು ಜಮಾಯಿಸಿದ್ರು. ಆರೋಪಿಯನ್ನ ನಮ್ಮ ವಶಕ್ಕೆ ಕೊಡಿ, ನಮ್ಮ ಧರ್ಮದ ಬಗ್ಗೆ ಮಾತನಾಡಿದ್ದಾನೆ ಅಂತ ಯುವಕರು ಕೂಗಾಟವನ್ನ ನಡೆಸಿದ್ರು. ಇನ್ನು 9:15ಕ್ಕೆ ಏಕಾಏಕಿ 1,000 ಜನ ಮುಸ್ಲಿಂ ಯುವಕರ ಗುಂಪು ಜಮಾವಣೆಯಾಗಿ ವಾಹನ ಸಂಚಾರಕ್ಕೆ ಅಡ್ಡಪಡಿಸಿ ಕೂಗಾಟ ಮಾಡಿದ್ರು. ಜೊತೆಗೆ ಪೊಲೀಸರು ಎಷ್ಟೇ ಹೇಳಿದ್ರು ಕೂಡ ಕೇಳದ ಗುಂಪು ಏಕಾಏಕಿ ಪೊಲೀಸರ ಮೇಲೆ, ಠಾಣೆಯ ಮೇಲೆ ಕಲ್ಲು ತೂರಾಟ ಮಾಡಿ, ಕಲ್ಲು ತೂರಾಟಕ್ಕೆ ಪೊಲೀಸ್ ಠಾಣೆಯ ಗಾಜು ಕಿಟಕಿ ಎಲ್ಲ ಪುಡಿ ಪುಡಿ ಮಾಡಿದ್ರು. ಬಂದೋಬಸ್ತ್ ನಲ್ಲಿದ್ದ ಪೊಲೀಸರ ಮೇಲೆಯೂ ಕೂಡ ಕಲ್ಲು ತೂರಾಟ ಮಾಡಿದ್ರು. ರಸ್ತೆ ಮೇಲೆ ವಾಹನ ಓಡಾಟ ಮಾಡದಂತೆ ಬೆಂಕಿ ಹಚ್ಚಿ ಪುಂಡಾಟ ಕೂಡ ಮೆರೆದಿದ್ರು. ಪೊಲೀಸರ ಮೇಲೆ ಮನಬಂದಂತೆ ಕಲ್ಲು ತೂರಾಟ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಹಲವರು ಪೊಲೀಸರಿಗೆ, ಅಂದ್ರೆ ಅಲ್ಲಿದ್ದಂತ 14 ಪೊಲೀಸರಿಗೆ ಕೂಡ ಗಾಯಗಳಾಗಿದ್ವು. ಜೊತೆಗೆ ಡಿಸಿಪಿ ಸೇರಿದಂತೆ ಅನೇಕ ಪೊಲೀಸ್ ಅಧಿಕಾರಿಗಳ ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ಕರೆಸಿ ಬಲವಂತವಾಗಿ ಮುಸ್ಲಿಂ ಯುವಕರ ಗುಂಪು ಚದುರಿಸಲಾಯಿತು. ಅಧಿಕಾರಿಗಳ ಮೇಲೆ ಹಲ್ಲೆ, ನಿಂದನೆ, ಸರ್ಕಾರಿ ಆಸ್ತಿ ವಾಹನಗಳ ಜಖಂ ಸೇರಿ ಆಸ್ತಿ ಪಾಸ್ತಿ ಹಾನಿಯಾಗಿದೆ. ಹೀಗೆ ಬಹಳಷ್ಟು ವಿಚಾರಗಳ ಕುರಿತು ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿತ್ತು. ಇವೆಲ್ಲ ವಿಚಾರಗಳು ಕೂಡ ನಡೆದಿದ್ವು. ಈ ಸಂದರ್ಭದಲ್ಲಿ ಬಂಧಿಸಲಾಗಿದ್ದಂತಹ ಸತೀಶ್ನನ್ನ ಇವತ್ತು ಬಿಡುಗಡೆ ಮಾಡಲಾಗಿದೆ.
ಇನ್ನು ಮೈಸೂರು ಉದಯಗಿರಿ ಕಲ್ಲು ತೂರಾಟ ಮತ್ತು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಈಗಾಗಲೇ ಸತೀಶ್ ನನ್ನ ಬಿಡುಗಡೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ. ಗಲಭೆಗೆ ಪ್ರಚೋದನೆ ಮಾಡಿದ್ದಂತಹ ಮೌಲ್ವಿ ಇನ್ನೂ ಕೂಡ ಬಂಧನವಾಗಿಲ್ಲ. ಇನ್ನು ಮೈಸೂರು ಉದಯಗಿರಿ ಕಲ್ಲು ತೂರಾಟ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ಸ್ ಬರ್ತಾ ಇದೆ. ಇನ್ನು ಉದಯಗಿರಿ ಕಲ್ಲು ತೂರಾಟ ಗಲಭೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಬಂಧನವಾಗಿಲ್ಲ ಮೌಲ್ವಿ. ಮೈಸೂರಿನ ಸಾಡೆ ರಸ್ತೆಯಲ್ಲಿರುವಂತಹ ದರ್ಗಾಯಿ ಮಸೀದಿಯಲ್ಲಿರುವ ಮೌಲ್ವಿ, ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ನಿವಾಸಿ ಮುಫ್ತಿ ಮುಷಾಕ್ ಮಕ್ಬೋಲಿ ಮೈಸೂರಿನಲ್ಲಿ ಬಾಡಿಗೆ ಮನೆಯಲ್ಲಿದ್ರು. ಅನುಮಾನಕ್ಕೆ ಕಾರಣವಾಯಿತು ಪೊಲೀಸರ ನಡೆ. ಮೈಸೂರು ಉದಯಗಿರಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಗಲಭೆಗೆ ಪ್ರಚೋದಿಸಿದಂತ ಮೌಲ್ವಿ ಬಂಧನವಾಗಿಲ್ಲ. ಮೈಸೂರಿನಲ್ಲಿ ವಾಸವಿದ್ರು ಕೂಡ ಮುಷ್ತಾಕ್ ನ ಪೊಲೀಸರು ಬಂಧಿಸಿಲ್ವಾ ಎಂಬ ಪ್ರಶ್ನೆ ಈಗ ಚರ್ಚೆ ಆಗ್ತಾ ಇದೆ. ಮೈಸೂರಿನ ಸಾಡೆ ರಸ್ತೆ ದರ್ಗಾಯಿ ಮಸೀದಿಯಲ್ಲಿ ಮೌಲ್ವಿ ಇರುವಂತದ್ದು. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ನಿವಾಸಿ ಮುಫ್ತಿ ಮುಷ್ತಾಕ್ ಮಕ್ಬೋಲಿ ಮೈಸೂರಿನಲ್ಲಿ ಬಾಡಿಗೆ ಮನೆಯನ್ನ ಮಾಡ್ಕೊಂಡು ವಾಸ ಮಾಡ್ತಾ ಇರುವಂತದ್ದು. ಸೊ ಮೈಸೂರಿನಲ್ಲಿದ್ರು ಕೂಡ ಪೊಲೀಸರು ಆತನನ್ನ ಅಂದ್ರೆ ಅವ್ರನ್ನ ಬಂಧಿಸಿಲ್ವಲ್ಲ, ಇದು ಈಗ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಪೊಲೀಸರ ನಡೆ ಮೇಲೆ ಈಗ ಬಹಳಷ್ಟು ಅನುಮಾನವಾಗ್ತಾ ಮೌಲ್ವಿ ಅವರನ್ನ ಇನ್ನೂ ಯಾಕೆ ಪ್ರಶ್ನೆಯಾಗಿ ಈಗ ಪೊಲೀಸರ ಆಗ್ತಾ ಇದೆ. ಕಡಿಮೆ ಅಂದ್ರೂ ಜನರು ಅಲ್ಲಿ ಘರ್ಷಣೆಗೆ ಗಲಭೆಗೆ ವಾಗಿದ್ದಂತಹ ಘಟನೆ. ಸೊ ಇದಕ್ಕೆ ಒಂದು ರೀತಿಯಾಗಿ ಪ್ರಚೋದಿಸಿದ್ದಂತಹ ಪ್ರಮುಖವಾಗಿ ಪ್ರಚೋದಿಸಿದ್ದಂತಹ ಮೌಲ್ವಿಯನ್ನ ಯಾಕೆ ಇನ್ನು ಬಂಧಿಸಿಲ್ಲ, ಇದು ಈಗ ಎಲ್ಲೆಡೆ ಅನುಮಾನಕ್ಕೆ ಕಾರಣವಾಗ್ತಾ ಇದೆ.
ಇನ್ನು ಮೈಸೂರಿನ ಉದಯಗಿರಿ ಕಲ್ಲು ತೂರಾಟ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದಯಗಿರಿ ಠಾಣೆ ಪಿಎಸ್ಐ ರೂಪೇಶ್ ವರ್ಗಾವಣೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಇದೆ. ಉದಯಗಿರಿ ಠಾಣೆ ಪಿಎಸ್ಐ ರೂಪೇಶ್ ಅನ್ನ ವರ್ಗಾವಣೆ ಮಾಡಲಾಗಿದೆ. ಗಲಭೆ ಪ್ರಕರಣ ತನಿಖೆ ಮಾಡ್ತಾ ಇದ್ದಂತಹ ಪಿಎಸ್ಐ ರೂಪೇಶ್ ಇವರನ್ನ ಈಗ ವರ್ಗಾವಣೆ ಮಾಡಲಾಗಿರುವಂತದ್ದು. ಅನುಮಾನಕ್ಕೆ ಕಾರಣವಾಯಿತು ಪಿಎಸ್ಐ ವರ್ಗಾವಣೆ ಅಂತ ಹೇಳ್ಬೋದು. ಸಂಚಾರ ನಿರ್ವಹಣೆ ಕೇಂದ್ರಕ್ಕೆ ರೂಪೇಶ್ ವರ್ಗಾವಣೆ ಮಾಡಲಾಗಿದೆ. ಕಮಿಷನರ್ ಸೀಮಾ ಲಾಟ್ಕರ್ ಆದೇಶವನ್ನ ಮಾಡಿದ್ದಾರೆ ವರ್ಗಾವಣೆ ಮಾಡಿ. ಈ ವರ್ಗಾವಣೆ ಈಗ ಬಹಳಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಕಲ್ಲು ತೂರಾಟ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನ ಮಾಡ್ತಾ ಇದ್ದಂತ ಉದಯಗಿರಿ ಠಾಣೆ ಸಬ್ ಇನ್ಸ್ಪೆಕ್ಟರ್ ರೂಪೇಶ್ ಅವರನ್ನ ವರ್ಗಾವಣೆ ಮಾಡಿ ನಗರ ಪೊಲೀಸ್ ಆಯುಕ್ತರ ಕಚೇರಿಯ ಆಟೋಮೇಷನ್ ಸೆಂಟರ್ಗೆ ವರ್ಗಾವಣೆಯನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಮಿಷನರ್ ಸೀಮಾ ಲಾಟ್ಕರ್ ಆದೇಶವನ್ನ ಹೊರಡಿಸಿದ್ದಾರೆ. ಗಲಾಟೆ ತಡೆಯಲು ಅವಕಾಶ ಇದ್ರೂ ಕೂಡ ನಿರ್ಲಕ್ಷ್ಯ ವಹಿಸಿದ್ದರಿಂದ ಗಲಭೆ ನಡೆದಿದೆ ಎಂಬ ಮಾತುಗಳು ಕೇಳಿ ಬಂದ ಬೆನ್ನಲ್ಲೇ ರೂಪೇಶ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ ಅನ್ನೋ ಒಂದಿಷ್ಟು ವಿಚಾರ ಕೂಡ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ವೈರಲ್ ಆದ ನಂತರ ಸ್ಟೇಟಸ್ ಹಾಕಿದ್ದ ಆರೋಪಿ ಸತೀಶ್ ಅಲಿಯಾಸ್ ಪಾಂಡುರಂಗನನ್ನ ರೂಪೇಶ್ ಠಾಣೆಗೆ ಕರೆ ತಂದಿದ್ರು. ಈ ಎಲ್ಲಾ ವಿಚಾರಗಳು ತಿಳಿದ ನಂತರ ಪೊಲೀಸನ್ನ ವರ್ಗಾವಣೆ ಅಂದ್ರೆ ಇನ್ಸ್ಪೆಕ್ಟರ್ ಅನ್ನ ವರ್ಗಾವಣೆ ಮಾಡಲಾಗಿರುವಂತದ್ದು. ಇದು ಕೂಡ ಈಗ ಎಲ್ಲೆಡೆ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆ ಇನ್ನು ಇಷ್ಟು ಗಲಭೆಗೆ ಕಾರಣವಾಗಿರುವಂತಹ ಮೌಲ್ವಿಯನ್ನು ಕೂಡ ಬಂಧಿಸಿಲ್ಲ. ಇದು ಒಂದು ಕಡೆ ಪೊಲೀಸರ ನಡೆಗೆ ಅನುಮಾನವಾದ್ರೆ ಈಗ ಉದಯಗಿರಿ ಠಾಣೆ ಪಿಎಸ್ಐ ರೂಪೇಶ್ ಅನ್ನ ವರ್ಗಾವಣೆ ಮಾಡಿರುವಂತದ್ದು ಎಲ್ಲ ಇನ್ನೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ರೀತಿಯಾಗಿ ಈ ಘಟನೆಯ ಸುತ್ತ ಅನುಮಾನಗಳ ಹುತ್ತ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಇಲ್ಲೂ ಕೂಡ ಕಂಡು ಬರ್ತಾ ಇರುವಂತದ್ದು. ಯಾಕೆ ಪೊಲೀಸರ ನಡೆ ಈ ರೀತಿಯಾಗಿದೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರೆ, ಈಗ ವರ್ಗಾವಣೆಗೊಳಿಸಿರುವಂತಹ ಜಾಗಕ್ಕೆ ಯಾರನ್ನ ತಂದು ಕೂರಿಸ್ತಾರೆ, ಈ ಪ್ರಕರಣವನ್ನ ಯಾವ ರೀತಿಯಾಗಿ ಒಂದು ಫುಲ್ ಸ್ಟಾಪ್ ಇಡ್ತಾರೆ ಈ ಪ್ರಕರಣಕ್ಕೆ, ಇದೆಲ್ಲವನ್ನ ಕೂಡ ಕಾದು ನೋಡೋಣ. ಪೋಸ್ಟ್ ಮಾಡಿದ್ದ ಸತೀಶ್ನನ್ನ ಈಗಾಗಲೇ ಬಿಡುಗಡೆಗೊಳಿಸಲಾಗಿದೆ. ಮತ್ತೊಂದು ಕಡೆ ಪ್ರಮುಖವಾಗಿ ಪ್ರಚೋದನೆ ಕೊಟ್ಟಿದ್ದಂತ ಮೌಲ್ವಿಯನ್ನ ಇನ್ನು ಬಂಧಿಸಿಲ್ಲ. ಇನ್ನೊಂದು ಕಡೆ ಏನು ಉದಯಗಿರಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವರನ್ನ ವರ್ಗಾವಣೆ ಮಾಡಿದ್ದಾರೆ. ಈ ಬಹಳಷ್ಟು ವಿಚಾರಗಳು ಕೂಡ ಈ ಗಲಭೆ ಪ್ರಕರಣದ ಸುತ್ತಮುತ್ತ ನಡೀತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ಈಗ ಪೊಲೀಸರ ನಡೆ ಮೇಲೆ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಮೌಲ್ವಿ ಮೈಸೂರಿನಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡಿದ್ರು ಕೂಡ ಅವ್ರನ್ನ ಯಾಕೆ ಇನ್ನ ಬಂಧಿಸಿಲ್ಲ, ಜೊತೆಗೆ ಏನ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನ ಯಾಕೆ ವರ್ಗಾವಣೆ ಮಾಡಿದ್ದಾರೆ. ಸೊ ಇವೆಲ್ಲ ಪ್ರಶ್ನೆಗಳು ಕೂಡ ಈಗ ಉದ್ಭವವಾಗ್ತಾ ಇರುವಂತದ್ದು. ಜೊತೆಗೆ ಏನು ಅವತ್ತು 1,000ಕ್ಕೂ ಹೆಚ್ಚು ಮುಸ್ಲಿಮರ ಗುಂಪು ಬಂದು ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟವನ್ನ ಮಾಡ್ತು. ಈ ಘಟನೆ ಬಹಳಷ್ಟು ಚರ್ಚೆಗೆ ಕಾರಣವಾಗಿರುವಂತದ್ದು. ರಾಜ್ಯ ರಾಜಕಾರಣದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವಾದ ವಿವಾದಗಳು ಕೂಡ ಪ್ರತಿಯೊಂದು ನಡೀತಾ ಇದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಮೇಲಾದ್ರೂ ಕೂಡ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತೆ ಅಥವಾ ಯಾರ ವಿರುದ್ಧ ಕ್ರಮವನ್ನ ಕೈಗೊಳ್ಳುತ್ತೆ, ಇದೆಲ್ಲವನ್ನ ಕೂಡ ಕಾದು ನೋಡ್ಬೇಕಿದೆ.
ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ಇಂದ ನರಸಿಂಹಮೂರ್ತಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈಗ ಏನು ಮೈಸೂರಿನ ಉದಯಗಿರಿ ಕಲ್ಲು ತೂರಾಟ ಮತ್ತೆ ಗಲಭೆ ಪ್ರಕರಣ ಇದೆ, ಇದ್ರ ಬಗ್ಗೆ ಬಹಳಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಅಂದ್ರೆ ಈಗ ಒಂದು ಕಡೆ ಸತೀಶ್ನನ್ನ ಇವತ್ತು ರಿಲೀಸ್ ಮಾಡಿದ್ದಾರೆ, ಮತ್ತೊಂದು ಕಡೆ ಪ್ರಮುಖವಾಗಿ ಪ್ರಚೋದನೆಗೆ ಕಾರಣವಾಗಿದ್ದಂತಹ ಮೌಲ್ವಿಯನ್ನ ಅರೆಸ್ಟ್ ಮಾಡಿಲ್ಲ, ಇನ್ನೊಂದು ಕಡೆ ಸಬ್ ಇನ್ಸ್ಪೆಕ್ಟರ್ ವರ್ಗಾವಣೆ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಪೊಲೀಸರ ಮೇಲೆ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್? ರಚನಾ, ಈಗ ಈ ಉದಯಗಿರಿ ಗಲಭೆ ಏನು ಒಂದು ರೀತಿಯಾಗಿ ಬೇರೆ ಬೇರೆ ಆಯಾಮದಲ್ಲಿ ಅನುಮಾನಕ್ಕೆ ಇಲ್ಲಿ ಕಾರಣವಾಗ್ತಾ ಇರುವಂತದ್ದು. ಯಾಕೆಂದ್ರೆ ಒಂದ್ ಕಡೆ ಈಗ ನೀವು ಹೇಳಿದಾಗೆ ಸತೀಶ್ ಅವ್ರನ್ನ ಬಿಡುಗಡೆ ಮಾಡ್ತಾರೆ, ಅಂದ್ರೆ ಪ್ರಚೋದನಕಾರಿ ಪೋಸ್ಟ್ ಮಾಡಿದ್ರು, ಅದರಿಂದ ಗಲಭೆ ಆಯ್ತು ಅನ್ನೋ ಕಾರಣಕ್ಕೆ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ನಿನ್ನೆ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದ್ರು, ಅಂದ್ರೆ ಒಬ್ಬರ ಶೂರಿಟಿ ಕೊಟ್ಟು ಇವರಿಗೆ ಜಾಮೀನನ್ನ ಮಂಜೂರು ಮಾಡಿದ್ರು. ಈಗ ಮಂಜೂರು ಮಾಡಿದ ನಂತರ ಇಂದು ಬಿಡುಗಡೆ ಆಗಿದ್ದಾರೆ. ಆದ್ರೆ ಇಲ್ಲೇನಾಗ್ತದೆ, ಮುಸ್ತಕ್ ಅಂತ ಏನು ಒಬ್ಬ ಮೌಲ್ವಿ ಇದ್ರು, ಅಂದ್ರೆ ಗಲಭೆ ಆಗೋದಕ್ಕಿಂತ ಮುಂಚೆ ಒಬ್ಬ ಪ್ರಚೋದನಕಾರಿಯಾದಂತ ಭಾಷಣವನ್ನ ಮಾಡಿದ್ರು. ಅಂದ್ರೆ ತಮ್ಮ ಸಮುದಾಯದ ಬಗ್ಗೆ ಒಂದು ರೀತಿಯಾಗಿ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿ ಅವ್ರನ್ನ ಯುವಕರನ್ನ ಎತ್ತಿಕಟ್ಟುವಂತ ಕೆಲಸ ಮಾಡಿದ್ರು. ಆದ್ರೆ ಇದುವರೆಗೂ ಸಹ ಮೈಸೂರಿನಲ್ಲೇ ಓಡಾಡ್ಕೊಂಡಿದ್ರು ಸಹ ಅವ್ರನ್ನ ಬಂಧನ ಮಾಡುವಂತ ಪ್ರಕ್ರಿಯೆ ಪೊಲೀಸ್ನರು ಮಾಡಿಲ್ಲ ಅನ್ನೋದು ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಗಲಭೆಯ ಏನ್ ಸಂಪೂರ್ಣ ಪ್ರಕರಣವನ್ನ ತನಿಖೆ ಅವರನ್ನು ಸಹ ವರ್ಗಾವಣೆ ಮಾಡಿರುವಂತದ್ದು. ಅಂದ್ರೆ ಏನು ಟ್ರಾಫಿಕ್ ಕಂಟ್ರೋಲರ್ ಏನಿದೆ ಆ ಒಂದು ಡಿವಿಷನ್ಗೆ ಅವರನ್ನ ಎತ್ತಂಗಡಿ ಮಾಡಿರುವಂತ ಕಡೆ ಪೊಲೀಸರ ಮೇಲೆನೆ ಒಂದು ರೀತಿಯಾಗಿ ಅನುಮಾನ ಕಾಡ್ತದೆ. ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡುವಲ್ಲಿ ಮೀನಾಮೇಷ ಎನ್ನಿಸ್ತಾ ಇದಾರಾ, ಅಥವಾ ಏನು ಆ ಮೌಲ್ವಿ ಅವ್ರ ಕೈಗೆ ಸಿಗ್ತಾ ಇಲ್ವಾ? ಇನ್ನು ಉಳಿದವರು ಈಗಾಗಲೇ 20 ರಿಂದ 25 ಜನನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇರುವಂತದ್ದು. ನೋಡಿದ್ರೆ ಈ ಮೌಲ್ವಿ ಮಾತ್ರ ಸಿಗ್ತಾ ಇಲ್ವಾ? ಈ ವಿಡಿಯೋ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು, ಮತ್ತೆ ಈಗಾಗಲೇ ಕೋರ್ಟ್ ನಲ್ಲೂ ಸಹ ಒಂದು ರೀತಿಯಾಗಿ ಸ್ಟೇಷನ್ ನಲ್ಲಿ FIR ಆಗಿದೆ ಈ ಒಂದು ವಿಚಾರದಲ್ಲಿ. ಬಟ್ ಮೌಲ್ವಿಯನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಈಗ ಪೊಲೀಸರ ಮೇಲೇನೆ ಒಂದು ರೀತಿಯಾದಂತೆ ತನಿಖೆ ನಡೆಸ್ತಾ ಇರುವಂತ ಅವ್ರ ಮೇಲೇನೆ ಒಂದು ರೀತಿಯಾದಂತ ಅನುಮಾನ ವ್ಯಕ್ತಪಡಿಸ್ತಾ ಇರೋ, ಅಂದ್ರೆ ಸಾರ್ವಜನಿಕರು ಸಹ ಸಾಕಷ್ಟು ಈ ವಲಯಗಳಲ್ಲಿ ಮಾತಾಡ್ಕಂತ ಇರುವಂತದ್ದು. ಅಂದ್ರೆ ಆತರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿದ್ರಿ, ಉಳಿದವರನ್ನ ಸಹ ಒಂದು ದಿನದ ನಂತರ ಅರೆಸ್ಟ್ ಮಾಡಿದ್ರಿ. ಆದ್ರೆ ಮೌಲ್ವಿ ನಿಮ್ ಕಣ್ಣಿಗೆ ಇನ್ನೂ ಬಿದ್ದಿಲ್ವಾ? ಮೈಸೂರಿನಲ್ಲೇ ಒಂದು ಬಾಡಿಗೆ ಮನೆ ತಗೊಂಡು ಓಡಾಡ್ಕೊಂಡಿದ್ದಾರೆ, ಅಥವಾ ಮಂಡ್ಯ ಜಿಲ್ಲೆಯ ಅವರ ಕೇರ್ಪೇಟೆ ಏನು ಅವರ ಸ್ವಗ್ರಾಮ ಇದೆ, ಅಲ್ಲೂ ಸಹ ಹೋಗ್ಬಿಟ್ಟು ಅವ್ರನ್ನ ತಲಾಶ್ ಮಾಡಿ ಬಂಧನ ಮಾಡುವಂತ ಪ್ರಕ್ರಿಯೆಯನ್ನ ನೀವು ಮಾಡ್ಲಿಲ್ವಾ? ಯಾಕೆ ಅನ್ನೋದು ಸಹ ಈಗ ಸಾರ್ವಜನಿಕರ ಒಂದು ರೀತಿಯಾಗಿ ಪ್ರಶ್ನೆ ಆಗಿರುವಂತದ್ದು. ಬಟ್ ಇದಕ್ಕೆ ಈಗ ವರ್ಗಾವಣೆ ಮಾಡಿ ಸೀಮಾ ಲಾಟ್ಕರ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಏನು ತನಿಖೆಯಲ್ಲಿ ಅಥವಾ ಗಲಭೆ ತಡೆಯುವಂತ ಒಂದು ಅವಕಾಶ ಇದ್ರೂ ಸಹ ಅವರು ಗಲಭೆಯನ್ನ ತಡೆಯುವಲ್ಲಿ ವಿಫಲರಾಗಿದ್ದಾರೆ ಅನ್ನೋ ಒಂದು ಕಾರಣವನ್ನ ಕೊಟ್ಟು PSI ರೂಪೇಶ್ ಅವರನ್ನ ವರ್ಗಾವಣೆ ಮಾಡ್ತಾರೆ. ಅಂದ್ರೆ ಬೇರೆ ಒಂದು ಇಲಾಖೆಗೆ ಅವರನ್ನ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿರುವಂತದ್ದು. ಬಟ್ ಮೌಲ್ವಿಯನ್ನ ಇದುವರೆಗೂ ಸಹ ಅರೆಸ್ಟ್ ಮಾಡದೇ ಇರೋದು ಎಲ್ಲೋ ಒಂದ್ ಕಡೆ ನಿಜವಾಗ್ಲೂ ಪೊಲೀಸರ ತನಿಖೆ ಮೇಲೆನೆ ಒಂದು ಅನುಮಾನ ಕಾಡ್ತಿದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ರಚನಾ, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಒಟ್ಟಾರೆಯಾಗಿ ಮೈಸೂರಿನ ಉದಯಗಿರಿ ಗಲಭೆ ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಯಾಕೆ ಅಂತ ಅಂದ್ರೆ ಯಾಕೆ ಆ ಮೌಲ್ವಿಯನ್ನ ಇನ್ನು ಬಂಧಿಸಿಲ್ಲ, ಜೊತೆಗೆ ಈಗ ಏನು PSI ರೂಪೇಶ್ ಅವರನ್ನ ವರ್ಗಾವಣೆ ಮಾಡಿದ್ದಾರೆ. ಸೊ ಇದೆಲ್ಲವೂ ಕೂಡ ಬಹಳಷ್ಟು ಅನುಮಾನಗಳನ್ನ ಹುಟ್ಟು ಹಾಕಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರೆ ಅಂತ.
ನಾವು ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮ್ಗೆ ನೀಡ್ತಾ ಇದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್. ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತೆ CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದೀವಿ. ನಂಬರ್ 1 ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ. ಅಂದ್ರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರಾಶ್ ಕೋರ್ಸ್ ನ ಕೊಡ್ತೀವಿ, ಮತ್ತೆ CET ಕ್ರಾಶ್ ಕೋರ್ಸ್ ನ ಕೊಡ್ತೀವಿ. ಕ್ರಾಶ್ ಕೋರ್ಸ್ ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂತ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ ನ ಕೊಡ್ತೀವಿ. ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದ್ರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದ್ರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ಬೇಕು. ಆ ತರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ ನಂಬರ್ 1 ಫ್ಯಾಕಲ್ಟೀಸ್ ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.